ನನ್ನ ಹೆಸರು ಯಶವಂತ್ ಅಂದ್ಬಿಟ್ಟು ನಾವು ಇಲ್ಲೇ ಮಂಡ್ಯ ತಾಲೂಕು ಉಳ್ಳೆನಹಳ್ಳಿ ಗ್ರಾಮದಿಂದ ಬಂದಿರೋದು. ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಶಿವಳ್ಳಿನ ಗ್ರಾಮದಲ್ಲಿ, ನಮ್ಮ ಪಕ್ಕದ ಗ್ರಾಮ ಅದು ಶಿವಳ್ಳಿ, ಅಲ್ಲಿ ಇದನ್ನ ಪ್ರಯೋಗ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಡೆಮೋ ಪರ್ಪಸ್ಗೆ ಇದನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಒಂದು ಸ್ಮಾಲ್ ಜಾಗರಿ ಯೂನಿಟ್ ಏನಕ್ಕೆ ಮಾಡಿದ್ದೀವಿ ಅಂತಂದರೆ, ಈಗ ಹಳ್ಳಿಗಳಲ್ಲಿ ರೈತರು 20 ಗುಂಟೆ 1 ಎಕರೆ 2 ಎಕರೆ ಈ ಥರ ಕಬ್ಬು ಬೆಳೆಯೋರು ತುಂಬ ಜಾಸ್ತಿ ಆಗಿದ್ದಾರೆ. ಈಗ ಅವಿಭಕ್ತ ಕುಟುಂಬ ಒಡೆದು ಈಗ ವಿಭಕ್ತ ಕುಟುಂಬಗಳಾಗ್ಬಿಟ್ಟಿದೆ. ಎಲ್ಲ ಫ್ಯಾಮಿಲಿ 3 ಜನ 4 ಜನ ಅಷ್ಟೇ ಇರ್ತಾರೆ. ಆ ಉದ್ದೇಶ ಇಟ್ಕೊಂಡು ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಜಾಗರಿ ಯೂನಿಟ್ನ ಮಾಡ್ಕೊಂಡಿದ್ದೀವಿ. 25 kg ಒಂದು ಬ್ಯಾಚ್ಗೆ 25 kg ಬೆಲ್ಲ ರೆಡಿ ಮಾಡ್ಬೋದು. 1 ಬ್ಯಾಚ್ 2 ಗಂಟೆಲಿ ರೆಡಿ ಆಗುತ್ತೆ. 4 ಬ್ಯಾಚ್ ಪ್ರತಿದಿನ ತೆಗೆದ್ರೆ 1 ಕ್ವಿಂಟಲ್ ರೆಡಿ ಮಾಡ್ಬೋದು. 8 ಬ್ಯಾಚ್ ರೆಡಿ ಮಾಡಿದ್ರೆ 2 ಕ್ವಿಂಟಲ್ ಬೆಲ್ಲ ರೆಡಿ ಮಾಡ್ಬೋದು. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ 1 ಬ್ಯಾಚ್ಗೆ 50 kg ರೆಡಿ ಆಗೋ ಥರದಲ್ಲಿ ನಾವು ಅದೊಂದು ಸೆಟಪ್ ಮಾಡ್ಕೊಡ್ತೀವಿ. ಇದ್ರ ಖರ್ಚು ಬಂದು ಒಟ್ಟು 5 ಲಕ್ಷ ರೂಪಾಯಿ ಒಳಗಡೆ ನಾವು ಮಾಡ್ಕೊಡ್ತೀವಿ. ಇದ್ರ ವಿಧಾನ, ಇದು ಸೌದೆ ಸ್ಟವ್. ಇದು ಸ್ಟವ್ ಬಂದು ಇದು SS ಫ್ಯಾನ್ ಇರುತ್ತೆ, 304 ಫುಡ್ ಗ್ರೇಡ್ ಫ್ಯಾನ್ ಇರುತ್ತೆ. ಅದು ಒಂದು ಚಿಮ್ನಿ ಇರುತ್ತೆ. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕ್ರಷರ್ ಇದೆ. 3 HP ಇಂದ 5 HP ವರೆಗೆ ಪ್ಲಾನೆಟರಿ ಕ್ರಷರ್ ಬರುತ್ತೆ. ಇದೆಲ್ಲವೂ ಸೇರಿ ಆಮೇಲೆ ಸಣ್ಣ ಪುಟ್ಟ ಸಲಕರಣೆಗಳು ಬರುತ್ತೆ. ಈ ಬೆಲ್ಲ ರೆಡಿ ಮಾಡಬೇಕಾದ್ರೆ ಏನು ಮೆಶ್ ಬರುತ್ತೆ, ಹಾಲ್ ಫಿಲ್ಟರ್ ಮಾಡೋದು, ಆಮೇಲೆ ಜ್ಯೂಸ್ ಪೈಪು, ಆ ಥರದ್ದೆಲ್ಲ ಸಲಕರಣೆಗಳೆಲ್ಲ ಸೇರಿ ನಿಮಗೆ 5 ಲಕ್ಷ ರೂಪಾಯಿ ಒಳಗಡೆ ನಿಮಗೆ ನಾವು ಇದನ್ನು ರೆಡಿ ಮಾಡಿಕೊಡ್ತೀವಿ. ಖಂಡಿತವಾಗಿಯೂ ರೈತರಿಗೆ ಹೆಲ್ಪ್ ಆಗುತ್ತೆ ಇದು. ಈಗ PMFME ಅಂಡರಲ್ಲಿ ಸಾಲ ಸೌಲಭ್ಯವು ಸುಧಾ ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಈಗ 10 ಲಕ್ಷ ರೂಪಾಯಿ ನೀವು 5 ಲಕ್ಷ ರೂಪಾಯಿ ಒಂದು ಯೂನಿಟ್ಗೆ ಸಾಲ ತಗೊಂಡ್ರೆ 2.5 ಸಬ್ಸಿಡಿ ನಿಮಗೆ 2.5 ಲಕ್ಷಕ್ಕೆ ಸಬ್ಸಿಡಿ ಸಿಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ನಾವು ಆಲೆ ಮನೆ ಮಾಡಬೇಕು ಅಂತಂದರೆ, ಈಗ ನಾವು ಮಾಡಿರೋ ಜಾಗರಿ ಯೂನಿಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇಕು ನಮಗೆ 5 ರಿಂದ ಹಿಡಿದು ನಮಗೆ 50 ಟನ್ವರೆಗೂ ನಾವು ಸಿರಿ ಜಾಗರಿ ಯೂನಿಟ್, ಸಿರಿ ಆಗ್ರೋ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದೀವಿ ನಾವು. ನಿಮಗೆ 5 ಟನ್ ಕ್ರಷಿಂಗ್ ಆಗೋದ್ರಿಂದ ಹಿಡಿದು 50 ಟನ್ ಕ್ರಷಿಂಗ್ ಆಗೋವರೆಗೂ ಆಲ್ರೆಡಿ ಮಾಡಿದ್ದೀವಿ. ಈಗ ಇದೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ, ಸಣ್ಣ ಪುಟ್ಟ ರೈತರಿಗೆ ಈಗ ಇನ್ವೆಸ್ಟ್ಮೆಂಟ್ ಅದು 50 ಲಕ್ಷ 1 ಕೋಟಿವರೆಗೆ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಅದನ್ನು ನಾವು ಈಗ ಸಣ್ಣ ಪುಟ್ಟ ರೈತನ ಗಣನೆಗೆ ತಗೊಂಡು ಈಗ ಸಣ್ಣ ಪ್ರಮಾಣದಲ್ಲಿ 5 ಲಕ್ಷ ಇನ್ವೆಸ್ಟ್ ಮಾಡಿ ಈ ಥರ ಸಣ್ಣದೊಂದು ಯೂನಿಟ್ನ ಹಾಕೊಂಡ್ರೆ ಅವ್ರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದು. ಆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿ. ಪವರ್ ಸಪ್ಲೈ ಬಂದು 3 HP ಕ್ರಷರ್ಗೆ ಬೇಕಾಗುತ್ತೆ, ಒಂದು 1/2 HP ಎಲೆಕ್ಟ್ರಿಕ್ ಬ್ಲೋರ್ಗೆ ಬೇಕಾಗುತ್ತೆ. 3.5 HP ಆದರೆ ಆರಾಮಾಗಿ ಒಂದು 10x10 ರೂಮಲ್ಲಿ ಇದನ್ನ ನಾವು ಬೆಲ್ಲನ ರೆಡಿ ಮಾಡ್ಕೋಬೋದು. ಅಥವಾ ನಾವು ಗದ್ದೆ ಹತ್ರನೇ ಹೋಗಿ ಯೂನಿಟ್ ಹಾಕೊಂಡು ರೆಡಿ ಮಾಡ್ತೀನಿ ಅಂದ್ರೂ ಸುಧಾ ನಾವು ಗದ್ದೆ ಹತ್ರನೇ ಬೇಕಿದ್ರೆ ಯೂನಿಟ್ ಸೆಟ್ ಮಾಡ್ಬೋದು. ಈಗ ಕ್ರಷಿಂಗ್ ಈಗ ಆಗಿದೆಯಲ್ಲ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕ್ರಷಿಂಗಲ್ಲಿ ಜ್ಯೂಸು ಜಾಸ್ತಿ ಹೋಗುತ್ತೆ. ಈಗ ನಾವು ಇನ್ನೊಂದು ಅಡಿಷನಲ್ ಕ್ರಷರ್ನ ಆ್ಯಡ್ ಮಾಡಿದ್ದೀವಿ. ಆ ಕ್ರಷರ್ ಬಂದರೆ ಇದರಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಬಂದು 1 ಟನ್ ಕಬ್ಗೆ 600 ರಿಂದ 650 ಲೀಟರ್ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. 1 ಬ್ಯಾಚ್ ನಾವು 2 ಪ್ಯಾನ್ ಯೂಸ್ ಮಾಡಿದ್ರೆ ನಿಮಗೆ 1 ಬ್ಯಾಚ್ ಬಂದು 1 ಗಂಟೆ 15 ನಿಮಿಷದಲ್ಲಿ ಬರುತ್ತೆ. ಸಿಂಗಲ್ ಪ್ಯಾನಲ್ಲಿ ಮಾಡ್ಕೋತೀವಿ ನಾವು ಅಂತಂದರೆ 2 ಗಂಟೆಯಲ್ಲಿ 1 ಬ್ಯಾಚ್ ನಿಮಗೆ ಆಚೆ ಬರುತ್ತೆ. ಒಂದು ದಿವಸಕ್ಕೆ ಒಂದು 12 ಅವರ್ಸ್ ನಾವು ಯೂನಿಟ್ ರನ್ ಮಾಡ್ತೀವಿ ಅಂತಂದರೆ ಒಂದು 4 ರಿಂದ 5 ಬ್ಯಾಚ್ ಅಥವಾ 6 ಬ್ಯಾಚ್ವರೆಗೂ ನಾವು ತೆಗಿಬೋದು. ಇದಕ್ಕೆ ಯಾವುದೇ ಲೇಬರ್ನ ಅವಶ್ಯಕತೆ ಇಲ್ಲ. ನಾವು ಸ್ವತಃ ರೈತರೇ, ನಾವು ಒಬ್ರು ಇಬ್ರು ಅವರು ಫ್ಯಾಮಿಲಿ ಏನಿರ್ತಾರೆ ಗಂಡ ಹೆಂಡತಿ ಸೇರ್ಕೊಂಡು ಮಾಡುವಂಥ ಲೇಬರ್ ಬೇಡ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜಾಗರಿ ಯೂನಿಟ್ ಮಾಡಿರೋದು. ನಮ್ಮದು ಸಿರಿ ಆಗ್ರೋ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಉಳ್ಳೆನಹಳ್ಳಿಲೇ ಇದೆ. ನಿಮಗೆ 5 ಟನ್ ಇಂದ ಹಿಡಿದು 50 ಟನ್ ಕ್ರಷಿಂಗ್ ಆಗೋ ಕೆಪಾಸಿಟಿವರೆಗೂ ಜಾಗರಿ ಯೂನಿಟ್ನ ಮಾಡ್ಕೊಡ್ತೀವಿ. ಸರ್ವಿಸ್ 360 ಡೇಸ್. ನಿಮಗೆ ಭಾನುವಾರ ಒಂದು ಬಿಟ್ಟು ನೀವು ಯಾವಾಗ ಕಾಲ್ ಮಾಡಿದ್ರು ನಮ್ಮ ಸುತ್ತಮುತ್ತಲ ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ಉತ್ತರ ಕರ್ನಾಟಕದಲ್ಲಿ ಆಗ್ಬೋದು, ಎಲ್ಲೇ ಕಾಲ್ ಮಾಡಿದ್ರು ಅವ್ರಿಗೆ ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಅದೇ ರೀತಿ ನಾವು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ 65ಕ್ಕೂ ಹೆಚ್ಚು ಯೂನಿಟ್ಗಳನ್ನ ನಾವು ಮಾಡಿದ್ದೀವಿ. ತಮಿಳ್ನಾಡಲ್ಲಿ ಬಂದು 8 ರಿಂದ 10 ಯೂನಿಟ್ನ ಜಾಗರಿ ಯೂನಿಟ್ನ ಮಾಡಿದ್ದೀವಿ. ಆಂಧ್ರ ಪ್ರದೇಶದಲ್ಲಿ ಒಂದು ಮಾಡಿದ್ದೀವಿ. ಉತ್ತರ ಕರ್ನಾಟಕ ಬಿಜಾಪುರಲ್ಲೂ ಸುಧಾ ಒಂದು ಮಾಡಿದ್ದೀವಿ. ಈಗ ಆಲ್ರೆಡಿ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ಸಣ್ಣ ಮಟ್ಟದ ರೈತರಿಗೆ ನೀವು ಖಂಡಿತವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಉತ್ತಮ ಗುಣಮಟ್ಟವಾದಂಥ ಬೆಲ್ಲ ತಯಾರು ಮಾಡಲಿಕ್ಕೆ, ನಿಮ್ಮ ಜೀವನ ನಡೆಸಲಿಕ್ಕೆ ಹೆಲ್ಪ್ ಆಗುವಂಥದ್ದು, ಆರ್ಥಿಕವಾಗಿ ನಾವು ಬೆಳವಣಿಗೆ ಹೊಂದಕ್ಕೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಕಬ್ಬನ್ನ ಬೆಳಿತೀವಿ ನಾವು, ಅಂಥ ಸಣ್ಣ ರೈತರಿಗೆ ಇದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 988040 168.